ಇದು ಸಂದರ್ಭದ ಒತ್ತಡ ಇರಬಹುದು, ರಾಜಕಾರಣದ ಒತ್ತಡ ಇರಬಹುದು, ಇತ್ಯಾದಿ ಏನೋ ಹೇಳಿ ಒಬ್ಬ ಆಡಳಿತಗಾರ ತಪ್ಪು ಮಾಡಿದಾಗಲೂ ಆ ಮಾತುಗಳನ್ನು ಹೇಳ್ಬೋದು. ತಿಳುವಳಿಕೆ ಕಡಿಮೆ, ಕಾನೂನಿನ ತಿಳುವಳಿಕೆ ಕಡಿಮೆ, ಭಾಳ ಕಠೋರ ಇತ್ಯಾದಿ ಏನೋ ಪಕ್ಷಪಾತ ಹೇಳಿ. ಆಗ ಸಾಹಿತಿಯಾದವಳು ತನ್ನ ಆಲೋಚನೆಗಳಲ್ಲಿ, ಕ್ರಿಯೆಗಳಲ್ಲಿ, ತೀರ್ಪುಗಳಲ್ಲಿ ತಪ್ಪುಗಳನ್ನು ಮಾಡೋದಕ್ಕೆ ಶುರು ಮಾಡಿದರೆ ಒಂದು ನಾಡಿನ ಮನಸ್ಸಾಕ್ಷಿ ಸತ್ತೋಗೋದಕ್ಕೆ ಶುರುವಾಗುತ್ತೆ. ಆಗ ಆತಂಕ ಶುರುವಾಗುತ್ತೆ. ಎಂತೆಂತಹ ಕರಾಳ ಕಾಲಘಟ್ಟಗಳಲ್ಲೂ, ಎಂತೆಂತಹ ಅಂಧಕಾರದ ಯುಗಗಳಲ್ಲೂ, ಸರ್ವಾಧಿಕಾರಿ ಆಡಳಿತಗಳಲ್ಲೂ ಇನ್ನು ಭವಿಷ್ಯವೇ ಸಾಧ್ಯವಿಲ್ಲ ಅನ್ನುವಂತಹ ಸ್ಥಿತಿಗಳಲ್ಲೂ ಮತ್ತು ಯುದ್ಧದ ಕಾರ್ಮೋಡ ತುಳಿದಿರುವಾಗಲೂ ಮನುಷ್ಯತ್ವದ ಆಶಯವನ್ನು ಮತ್ತು ಬೆಳಕಿನ ಹೊಸ ಭರವಸೆಯನ್ನು ಹುಟ್ಟಿಸುವಂಥದ್ದು ಈ ಬರಹಗಾರರು, ಸಾಂಸ್ಕೃತಿಕ ಕಾರ್ಯಕರ್ತರು. ಆದ್ದರಿಂದ ನಮಗೆ ಅವರ ನ್ಯಾಯಪ್ರಜ್ಞೆಯಲ್ಲಿ ಬಹಳ ನಂಬಿಕೆ ಇರುತ್ತೆ. ನಾವು ಎಷ್ಟು ಇಲ್ಲ ಇವತ್ತಿನ ಕಾಲದಲ್ಲಿ ಯಾರೂ ಕವಿಗಳನ್ನು, ಲೇಖಕರನ್ನು ಗಮನಿಸ್ತಾ ಇಲ್ಲ ಅಂತ ಹೇಳಿದಾಗಲೂ ಕೂಡ ಸ್ವಲ್ಪ ನ್ಯಾಯಪ್ರಜ್ಞೆಯ ಲೇಖಕರು ಪತ್ರಿಕೆಗಳಲ್ಲಿ ಏನಾದರೂ ಒಂದು ವಿಷಯದ ಬಗ್ಗೆ ಹೇಳಿಕೆಯನ್ನು ಕೊಟ್ಟರೆ ಖಂಡಿತವಾಗಿಯೂ ಕಳ್ಳ ಮನಸ್ಸಿನಿಂದಲೋ ಅಡಕು ಮನಸ್ಸಿನಿಂದಲೋ ರಾಜಕಾರಣಿಗಳು ಗಮನಿಸಿರುತ್ತಾರೆ. ಕೇರ್ ಮಾಡಿಲ್ಲ ಅನ್ನಂಗೆ ಇರ್ತಾರೆ. ಅವ್ರಿಗೆ ಗೊತ್ತಾಗಿರುತ್ತೆ ಇದು ಪರಿಣಾಮ ಇಲ್ಲಿಗೇ ನಿಲ್ಲೋದಿಲ್ಲ. ಅವ್ರಿಗೆ ಅದೂ ಗೊತ್ತು. ಇವರೆಲ್ಲ ಅಲ್ಪಸಂಖ್ಯಾತರು. ಈ ಲೇಖಕರು ಮತ್ತು ಸಾಹಿತಿಗಳು, ಸಾಂಸ್ಕೃತಿಕ ಕಾರ್ಯಕರ್ತರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಇರಲ್ಲ. ಅವ್ರಿಗೊಂದು ಸೈನ್ಯವೂ ಇರಲ್ಲ. ಆಲೋಚನೆ ಅನ್ನುವಂಥದ್ದು, ಅದರಲ್ಲೂ ನ್ಯಾಯಪರವಾಗಿರುವ ಆಲೋಚನೆ ಎನ್ನುವಂಥದ್ದು, ನಿಷ್ಪಕ್ಷಪಾತವಾಗಿ ಇರುವಂಥದ್ದು, ಅದಕ್ಕೆ ಸೈನ್ಯ ಬೇಕಿಲ್ಲ. ಅದಕ್ಕೆ ಬೇಕಿರುವುದು ಸಾಕ್ಷಿ ಪ್ರಜ್ಞೆ. ಇದನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಆಗಲೇ ನಮ್ಮ ಮಲ್ಲಿಕಾ ಬಸವರಾಜ್ ಅವರು ಹೇಳಿದರೆ ನಿಜವಾಗಲೂ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಪ್ರಶಸ್ತಿ ಕೊಡೋ ಜಾಗದಲ್ಲಿ ಇರೋದು ಮತ್ತು ಪ್ರಶಸ್ತಿಗಳನ್ನು ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ಪಡೀತಿದ್ದಾರೆ ಅನ್ನೋದು ನೋಡೋದು, ಎಂತೆಂಥವ್ರಿಗೆ ಯಾವ್ಯಾವ ಪ್ರಶಸ್ತಿ ಬಂದುಬಿಡ್ತವೆ ಅಂತ ಹೇಳೋದು ಭಾಳ ಬಿಕ್ಕಟ್ಟಿನ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಪ್ರಶಸ್ತಿಗಳು ಕೊಡೋದ್ರಲ್ಲಿ ಅದೇ ಅವ್ರು ಹೇಳಿದ್ರಲ್ಲ, ಹಣ ನೀವೇ ಇಟ್ಕೊಳ್ಳಿ ಸರ್, ಅದ್ರ ಮೇಲೆ ಇನ್ನೂ 10,000 ಖರ್ಚಾಗಲಿ, ನಮಗೆ ಆ ಪತ್ರ ಕೊಟ್ಟಿದ್ದೀವಿ ಅಂತ. ಈಗ ಏನು ಮಾಡೋದು? ಆ ರಾಜಕಾರಣಿಗಳು ಫೋನ್ ಮಾಡಿ ಹೇಳ್ತಾರೆ, ಸರ್ ಅದೊಂದವ್ರಿಗೆ ಕೊಟ್ಟುಬಿಡಿ ಪಕ್ಕನವ್ರಿಗೆ, ಭಾಳ ಆಸೆ ಪಡ್ತೀವಿ. ಭಾಳ ಆಸೆ ಪಟ್ಟಿಗೆ ಕೊಡುವಂಥದ್ದು ತಿಂಡಿನೇ ಅದು. ಮಕ್ಕಳಿಗಾದ್ರೆ ಹಂಗೆ ಅನ್ಬೋದು, ಭಾಳ ಆಸೆ ಪಡ್ತೀವಿ ಕೊಡ್ರಿ ಅವ್ರಿಗೂ ಒಂದು ಅಂತ. ಈ ಮಕ್ಕಳಿಗೆ ತಿಂಡಿ ಕೊಡೋ ಅವ್ರಿಗೂ ಒಂದು ಅನ್ನೋ ಥರ ಪ್ರಶಸ್ತಿನ ಅವ್ರಿಗೂ ಒಂದು ಕೊಟ್ಬಿಡ್ರಿ, ಭಾಳ ಆಸೆ ಪಡ್ತಿದ್ದಾರೆ ಅಂತ ಫೋನ್ ಮಾಡ್ತಾರೆ. ರಾಜಕಾರಣಿಗಳು ಅಷ್ಟಾದರೂ ಹೇಳ್ಬೋದು, ನಾವು ಇದಕ್ಕೆಲ್ಲ ತಲೆ ಹಾಕಲ್ಲ, ಒಂದು ಸಮಿತಿ ಮಾಡಿದ್ದೀವಿ, ಆದ್ದರಿಂದ ಆ ಸಮಿತಿಯ ಏನು ಆಯ್ಕೆ ಇದೆಯೋ ಅದನ್ನು ನಾವು ಅವ್ರಿಗೆ ಬಿಟ್ಟಿದ್ದೀವಿ ಅಂತ ಹೇಳಬೇಕು. ಇತ್ತೀಚೆಗೆ ಆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಒಂದು ಬೇರೆ, ಅದು ಕೊನೆಗೆ ಎಷ್ಟು ರಾಜ್ಯೋತ್ಸವಗಳಾಗೋಗಿದೆ ಅಂದರೆ ಜಿಲ್ಲಾ ರಾಜ್ಯೋತ್ಸವ, ತಾಲೂಕು ರಾಜ್ಯೋತ್ಸವ, ಸ್ಕೂಲು ರಾಜ್ಯೋತ್ಸವ, ಯಾವ ಹೋಬಳಿ ಏನೇನೋ ಹಾಕಿರ್ತಾರೆ. ಅವರು ಜಾಣತನದಲ್ಲಿ ತಮ್ಮ ಬಯೋಡಾಟಾದಲ್ಲಿ ಯಾವ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹಾಕೋದಿಲ್ಲ, ಇದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹಾಕ್ಬಿಡ್ತಾರೆ. ನಾವು ಇರಬಹುದು ಅಂತ ಅವ್ರನ್ನ ಮೇಲಿಂದ ಕೆಳಗಡೆ ಯಾವಾಗ ಬಂತು ಒಂದು ಮರೆತು ಹೋಗುತ್ತೆ ಕಣ್ರಿ. ನಿಜವಾಗ್ಲೂ ನನಗೆ 3 ಸಲ ಕೇಳಿದ್ದಾರೆ ಎಲ್ಲರೂ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಬಂತಲ್ವ ಸರ್? ಬಂದಿದೆ. ನೋಬೆಲ್ ಪ್ರಶಸ್ತಿಯು ಬಂದಿದೆ, ಮರ್ತೋಗಿದೆ ನಿಮಗೆ. ಅಷ್ಟು ಸಂಖ್ಯೆಯಲ್ಲಿ ಪ್ರಶಸ್ತಿಗಳು ಜಾಸ್ತಿ ಆಗಿದೆ. ಅಷ್ಟು ಥರದವರು ಪ್ರಶಸ್ತಿಗಳು ಕೊಡ್ತಾ ಇದ್ದಾರೆ. ಅದು ಹೆಚ್ಚು ಕಡಿಮೆ ನಗಪಾಟ್ಲಾಗಿದೆ. ಈಗ ನನಗೆ ಭಾಳ ಬೇಜಾರಾಗೋಗಿದೆ. ಪ್ರಶಸ್ತಿ ನೀವು ಯಾರು ಕೊಡಲಿಲ್ಲ ಅಂತ ಹೇಳಿದರೆ ಭಾಳ ಸುಲಭ. ನನಗೆ ಬೇಕಾದ್ರೆ 4 ಜನ ಸ್ನೇಹಿತರು ಸೇರಿಸಿ ಕಮಿಟಿ ಮಾಡಿ ನಾನೇ ಅವ್ರ ಕೈಗೆ ದುಡ್ಡು ಕೊಟ್ಟು ಒಂದು ಪ್ರಶಸ್ತಿ ಹೆಸರು ಇಟ್ಟು ಪ್ರಶಸ್ತಿ ಕೊಡ್ರಪ್ಪ ಅಂದ್ರೆ ಕೊಡ್ತಾರೆ. ಅವ್ರಿಗೇನು ಫಂಕ್ಷನ್ ಮಾಡ್ತಾರೆ. ಅಂಥವನ್ನೂ ಮಾಡಿಸಿರೋರು ಇದ್ದಾರೆ ಮಹಾನೀಯರು. ಅದರಿಂದ ಇದನ್ನೆಲ್ಲ ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ, ಇಂತಹ ಸನ್ನಿವೇಶದಲ್ಲೂ ಕೆಲವು ಪ್ರಶಸ್ತಿಗಳು ಕರ್ನಾಟಕದಲ್ಲಿ ನಿಜವಾಗಲೂ ಮಾನ್ಯವಾಗಿ ಉಳಿದಿದೆ. ಅಪ್ಪ ಪ್ರಶಸ್ತಿ ಕೂಡ ಇದು 2ನೇ ಸಲ ಅಂತಿದ್ದಾರೆ. ಖಂಡಿತವಾಗಿಯೂ ಆ ದಿಕ್ಕಿನಲ್ಲಿ ನಡೆಯಬಲ್ಲದು ಅಂತ ನನಗೊಂದು ಭರವಸೆ ಇದೆ. ಅದಕ್ಕೆ ಬೇಕಾಗಿರುವಂತಹ ವ್ಯಕ್ತಿಗಳು, ಅದನ್ನು ಸಂಘಟಿಸ್ತಾ ಇರುವಂತಹವರು. ನಾನು ಬಂದ ತಕ್ಷಣ ಕೇಳಿದೆ, ರಿಜಿಸ್ಟ್ರ್ ಮಾಡಿಸಿದ್ದೀರಾ ನಿಮ್ಮ ಬಹುಮುಖಿ ಬಳಗವನ್ನು ಅಂತೆ. ಅವ್ರು ಹೇಳಿದ್ರು, ಇಲ್ಲ ರಿಜಿಸ್ಟ್ರ್ ಮಾಡಿಸಿಲ್ಲ, ಸರ್ಕಾರದಿಂದ ಏನು ಹಣವನ್ನು ಪಡೆಯಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿಲ್ಲ, ಆದ್ದರಿಂದ ನಾವು ಅದನ್ನು
ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ಕೊಂಡಿಲ್ಲ. ನನಗದು ಸರಿಯಾದ ನಿಲುವು ಅಂತ. ನೋಡಿ, ಸರ್ಕಾರದಿಂದ ಎಷ್ಟು ಅಂತ ಆಶ್ರಯ ಕೇಳ್ತೀರ ಸಾಹಿತ್ಯ ಮತ್ತು ಸಂಸ್ಕೃತಿಗೆ. ಮೊನ್ನೆ ನಾನು ಇದೇ ವೇದಿಕೆಯಲ್ಲಿ ಮಾತಾಡಬೇಕಾದ್ರೂ ಪಾಪ ಅವರು ಬಯಲಾಟದ ಕಲಾವಿದರು ಕಲಾವಿದರಿಗೆ ಸಹಾಯಧನ ಬೇಕು ಅಂತ ಅವರು ಬೇರೆ ಬೇರೆ ಎಲ್ಲರೂ ಕೇಳ್ತಾರೆ. ಕೊನೆಗೆ ಈ ಜಾದೂ ಮಾಡೋರು, ಯಕ್ಷಿಣಿ ಮಾಡೋರು ಅವರು ಕೂಡ ಕೇಳೋಕ್ಕೆ ಶುರು ಮಾಡ್ತಾರೆ. ನಾವು ಕೂಡ ಭಾಳ ವರ್ಷದಿಂದ ಇದೆಲ್ಲ ಮಾಡಿದ್ದೀವಿ, ಅದರಿಂದ ನಮಗೂ ಕೊಡಿ ಅಂತ. ಅದಾದಮೇಲೆ ಇತ್ತೀಚೆಗೆ ಒಂದು 10 ವರ್ಷದಿಂದ ದಿನ ಬೆಳಿಗ್ಗೆ